ನಮಸ್ಕಾರ ವೀಕ್ಷಕರೇ, SM ಸುದ್ದಿ ಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ. ದಿನಾಂಕ 13/10/2025 ಸುಕ್ಷೇತ್ರ ಬಂಡಿಗಣಿ ಧಾರ್ಮಿಕ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಂದಾಗ ರಾಜ್ಯ ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷ ಕುತುಬುದ್ದೀನ್ ಕಾಜಿ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿ ಮುಧೋಳ್ ಜಮಖಂಡಿ ಕುಡ್ಚಿವರೆಗೆ ಭೂ ಸ್ವಾಧೀನ ಕಾರ್ಯ ಚುರುಕುಗೊಳಿಸಲು ಮನವಿ ಮಾಡಿದರು. ಹಾಗೂ ಬಾಗಲಕೋಟೆಯಿಂದ ಲೋಕಾಪುರವರೆಗೆ ಕಾಮಗಾರಿ ಪೂರ್ಣಗೊಂಡಿದ್ದು, ಲೋಕಾಪುರದಿಂದ ರಾಮದುರ್ಗ ಸೌದತ್ತಿ ಯಲ್ಲಮ್ಮನ ದರ್ಶನ ಮಾಡಿ ಧಾರವಾಡವರೆಗೆ ಹೊಸ ರೈಲು ಮಾರ್ಗ ಕೇಂದ್ರ ಸರ್ಕಾರಕ್ಕೆ ಮುಂದೆ ಪ್ರಸ್ತಾವನೆ ಇದ್ದು, ರಾಜ್ಯ ಸರ್ಕಾರದಿಂದ ಭೂಮಿ ನೀಡಲು ಒಪ್ಪಿಗೆ ನೀಡಿ ಕಾಮಗಾರಿ ಪ್ರಾರಂಭ ಮಾಡಲು ಮನವಿ ಮಾಡಿದರು. ಕೆಲ ದಿನಗಳ ಹಿಂದೆ ಕಾಜಿ ಅವರು ಹುಬ್ಬಳ್ಳಿ ರೈಲ್ವೆ ಇಲಾಖೆ ಜನರಲ್ ಮ್ಯಾನೇಜರ್ ಭೇಟಿಯಾಗಿ ಬಾಗಲಕೋಟ್ ಲೋಕಾಪುರ ವರೆಗೆ ಪ್ಯಾಸೆಂಜರ್ ರೈಲ್ವೆ ಓಡಿಸಲು ಒತ್ತಾಯಿಸಿದರು. ಈ ಹಿಂದೆಯೂ ಕುತುಬುದ್ದೀನ್ ಕಾಜಿ ಅವರು ಜಮಖಂಡಿ ಉಪವಿಭಾಗಾಧಿಕಾರಿ ಶ್ವೇತಾ ಬಿಡ್ಕರ್ ಅವರನ್ನು ಭೇಟಿ ಮಾಡಿ ಮುಧೋಳ್ ಜಮಖಂಡಿ ರಬಕೈ ಬನಹಟ್ಟಿ ತೇರದಾಳ್ ಮಾರ್ಗವಾಗಿ ಕುಡ್ಚಿವರೆಗೆ ಭೂ ಸ್ವಾಧೀನ ಕಾರ್ಯ ಶೀಘ್ರ ಮುಗಿಸಿ ರೈಲ್ವೆ ಇಲಾಖೆ 2027ಕ್ಕೆ ಪೂರ್ಣಗೊಳಿಸಲು ನೀಡಿದ ಭರವಸೆ ಅನುಷ್ಠಾನ ಕೈಗೊಳ್ಳಲು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡ ಸುಭಾಷ್ ಸಿರ್ಬೂರ್, ಡಾಕ್ಟರ್ ರವಿ ಜಮಖಂಡಿ, ಕಾಡಪ್ಪ ಹೊಸಮನಿ, ಶ್ರೀನಿವಾಸ್ ಬಳ್ಳಾರಿ, ಬಸವರಾಜ್ ಕೊಕಟ್ನೂರ್, ಮೈನುದ್ದೀನ್ ಕಾಜಿ ಜೊತೆಗಿದ್ದರು. ವರದಿ ಲಾಲ್ಸಾಬ್ ನಗಾರ್ಜಿ. ನಮಸ್ಕಾರ. 10ನೇ ಬಜೆಟ್ ಒಳಗ 816 ಕೋಟಿ ರೂಪಾಯಿ ವೆಚ್ಚದೊಳಗ 17ರಾಗ ಮುಗಿಯುವಂತ ಯೋಜನೆ ಇದೆ. 2017 ಕಂಪ್ಲೀಷನ್ ಬಾಗಲಕೋಟ್ ಟು ಕುಡ್ಚಿ 142 ಕಿಲೋಮೀಟರ್ 816 crores ಇಸ್ ದ ಕಾಸ್ಟ್. ಇವತ್ತು 4000 ಕೋಟಿ ರೂಪಾಯಿ ಖರ್ಚು ಮಾಡುವ ಪರಿಸ್ಥಿತಿ ನಿರ್ಮಾಣ ನಮ್ಮ ಜನಪ್ರತಿನಿಧಿಗಳು ನಮ್ಮ ಸರ್ಕಾರಗಳ ನಿರ್ಲಕ್ಷ್ಯದಿಂದ ಆಗೈತಿ. ಅದಕ್ಕೆ ದಯವಿಟ್ಟು ಮೇಡಮ್ ತಾವು ಹೆಂಗದಿರಿ, ಚೈತನ್ಯ ಐತಿ, ಆಕ್ಟಿವ್ ಅದಿರಿ, ನೀವು ಏನಾರು ಮಾಡಿ ನಮ್ಗೆ ಹೋರಾಟಕ್ಕೆ ಅಣೆ ಮಾಡ್ಕೊಡ್ಬೇಡ್ರಿ. ಅದು ಏನು ಇತ್ಯರ್ಥ ಮಾಡ್ರಿ. DC ಅವ್ರಿಗೆ ಮಂತ್ರಾಲಯಕ್ಕೆ ನಾವು ಭೇಟಿಯಾಗಿ ಎಲ್ಲಾ ವಿಷಯಗಳನ್ನ ಪ್ರಸ್ತಾಪ ಮಾಡ್ತೀವಿ. ಈಗ ಅವ್ರ ಕೆಲಸ ಅವ್ರು ಮಾಡಾಚಾರ. ಈಗ ನಾವು ಒಂದ್ ಸ್ವಲ್ಪ ಮುಂದುವರೆದ ಈಗ ಸಮಸ್ಯೆ ಹೇಳಿದಲ್ಲ, ಅದನ್ನ ನಾವು ಇದನ್ನ ಮಾಡಿದ್ವಿ ಅಂದ್ರೆ ಅವ್ರಿಗೆ ಮುಂದೆ ಕೆಲಸ ಮಾಡಕ್ ಅನುಕೂಲ ಆಗ್ತೈತಿ. ಇವತ್ತ ಕುಡ್ಚಿ ಬಾಗಲಕೋಟ್ ರೈಲ್ವೆ ಮಾರ್ಗದ ಸಂಬಂಧ ಮಾನ್ಯ ಜಮಖಂಡಿ ಭೂ ಸ್ವಾಧೀನ ಅಧಿಕಾರಿಗಳನ್ನ ಭೇಟಿಯಾಗಿ ಈ ರೈಲ್ವೆ ಕಾಮಗಾರಿಯ ಸ್ಥಿತಿಗತಿ ವಿಚಾರಣೆ ಮಾಡಿ ಇದರ ಒಂದು ಕಾಮಗಾರಿಯ ಪ್ರಗತಿಯನ್ನು ಪರಿಶೀಲನೆ ಮಾಡಿ ನಾವು ಬಂದಾಗ ಒಂದು ವಿಷಯ ತಿಳಿತು. ಈಗಾಗಲೇ 2017ರಲ್ಲಿ ಈ ಯೋಜನೆ ಪೂರ್ಣಗೊಳ್ಳಬೇಕಾಗಿತ್ತು. 816 ಕೋಟಿ ರೂಪಾಯಿ ವೆಚ್ಚದೊಳಗ ಕುಡ್ಚಿ ಬಾಗಲಕೋಟ್ ರೈಲ್ವೆ ಮಾರ್ಗ ಅನುಷ್ಠಾನಕ್ಕೆ ಬಂದು 142 ಕಿಲೋಮೀಟರ್ 2017ರಲ್ಲಿ ಮುಗಿಬೇಕಾಗಿತ್ತು. ದುರ್ದೈವಶಾತ್ 2020 ಬಂದರೂ ಕೂಡ ಇನ್ನೂ ಮುಧೋಳ ಮುಟ್ಟಿಲ್ಲ. ಲೋಕಾಪುರಕ್ಕೆ ಪೂರ್ಣಗೊಂಡು ರೈಲ್ವೆ ಪ್ರಾರಂಭ ಆಗತ್ತ ಅಂಥೇಳಿ ಅಲ್ಲಿ ಜನ ನಿರೀಕ್ಷೆ ಮಾಡ್ಯಾರ. ಆ ನಿರೀಕ್ಷೆಯನ್ನು ಕೂಡ ಸುಳ್ಳು ಮಾಡ್ಯಾರ. ಅದರಂತೆ ಲೋಕಾಪುರದಿಂದ ಯಾದವಾಡವರೆಗೆ 203 ಕೋಟಿ ರೂಪಾಯಿ ವೆಚ್ಚದೊಳಗೆ ಟೆಂಡರ್ ಕರೆದು 2 ವರ್ಷ ಆತು. ಅಲ್ಲೇ ಕೂಡ ಕಾಮಗಾರಿ ಅಮೆಗತಿಯಲ್ಲಿ ಸಾಗಿದೆ. ಅದರಂತೆ ಯಾದವಾಡದಿಂದ 26 ಕಿಲೋಮೀಟರ್ಗೆ ಅನ್ವಯಿಸುವಂತೆ ಅಂದ್ರೆ ಜಮಖಂಡಿ ರೋಡ್ ವರೆಗೂ 408 ಕೋಟಿ ರೂಪಾಯಿ ಟೆಂಡರ್ ಕರೆದು ಗುತ್ತೇದಾರರನ್ನ ಕೂಡ ನೇಮಕ ಮಾಡಲಾಗಿದೆ. ಆದರೆ ದುರಂತ ಏನಪ್ಪಾ ಅಂದ್ರೆ ಅದು ಕೂಡ 1.5 ವರ್ಷ ಆದ್ರೆ ಮುಧೋಳ ಮಟ್ಟ ಅಷ್ಟೇ ಕಾಮಗಾರಿ ನಡೆದಿದೆ. ಇದು ರೈಲ್ವೆ ನಿಲ್ದಾಣ, ಇದು ಯಾವುದು ಮುಧೋಳ ರೈಲ್ವೆ ನಿಲ್ದಾಣ. ಇಲ್ಲಿ ಕೆಲಸ ಬಂದು ಇಲ್ಲಿ ನಿಂತು ಬಿಟ್ಟೈತಿ. ಅಂದ್ರೆ ಮುಧೋಳಿಂದ ಮುಂದೆ ಒಂದು ಫೂಟನ್ನು ಹೋಗಕ್ಕೆ ತಯಾರಿಲ್ಲ. ಆದ್ರೆ ಜನಪ್ರತಿನಿಧಿಗಳು, ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಅವರನ್ನು ಒತ್ತಾಯನ ಮಾಡ್ತೀನಿ, ತಾವುಗಳು ಸರ್ಕಾರಕ್ಕೆ ಹೋಗುವಂತ ದುಡ್ಡು ಅಂದ್ರೆ ಕನಿಷ್ಠ ಇವತ್ತು ಇಲ್ಲಿ ಬಂದು ಮುಟ್ಟಬೇಕಂದ್ರೆ 2000 ಕೋಟಿ ರೂಪಾಯಿ ಖರ್ಚಾಗತ್ತೆ. ಬಾಗಲಕೋಟೆಯಿಂದ ಮುಧೋಳಕ್ಕೆ ಬಂದು ಮುಟ್ಟಬೇಕಂದ್ರೆ 2000 ಕೋಟಿ ರೂಪಾಯಿ ಖರ್ಚಾಗತ್ತೆ. ನೀವು ಇನ್ನೂ ವಿಳಂಬ ಮಾಡಿದ್ರೆ ವರ್ಷ 15% ಇದರ ವೆಚ್ಚ ಇನ್ಕ್ರೀಸ್ ಆಗತ್ತೆ, ಹೆಚ್ಚಾಕೋತ್ ಹೋಗತ್ತ. ದಯವಿಟ್ಟು ನಮ್ಮ ಜಿಲ್ಲೆಯ ಶಾಸಕರುಗಳು, ಸಂಸದರುಗಳು, ಸಚಿವರುಗಳು ಈ ದುಡ್ಡ ಸಾರ್ವಜನಿಕರ ದುಡ್ಡ, ಇದು ದುಡ್ಡು ನಮ್ಮದು ಅನ್ನುವಂತ ಒಂದು ಬ್ಯಾನಿಯಿಂದ
ಒಂದು ಕಾಳಜಿಯಿಂದ ಈ ಯೋಜನೆ ಅವಧಿಗೆ ಮುಂಚಿತವಾಗಿ ಅಂದ್ರೆ 2027 ಒಳಗಾಗಿ ನಾವು ಕುಡ್ಚಿಗೆ ತಗೊಂಡು ಹೋಗಿ ಮುಟ್ಟಿಸ್ತೀವಿ ಅಂತೇಳಿ ರೈಲ್ವೆ ಇಲಾಖೆಯವರು ಹೇಳ್ಯಾರ. ರಾಜ್ಯ ಸರ್ಕಾರನೂ ಹೇಳೈತಿ, ಕೇಂದ್ರ ಸರ್ಕಾರದವ್ರು ವಚನ ಕೊಟ್ಟಾರ. ಯಾಕೆ ಮೊನ್ನೆ ವಿ ಸೋಮಣ್ಣವ್ರು ಬಂದಾಗ 27 ಮಾರ್ಚ್ ಒಳಗ ಪೂರಾ ನಿಮ್ದು ಕಂಪ್ಲೀಟ್ ಕೊಡ್ತೀವಿ ಅಂತ ಹೇಳ್ಯಾರ. ಆದ್ರೆ ಈ ರೀತಿ ಅಮೆಗತಿಯಲ್ಲಿ ಕಾಮಗಾರಿ ಸಾಗಿದರೆ 27ಕ್ಕೆ ಆಗೋದು ಅನುಮಾನ. ಆ ಅನುಮಾನವನ್ನು ದೂರ ಮಾಡಲಿಕ್ಕೆ ಮಾನ್ಯ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಒಂದು ಗಟ್ಯವಾದಂಥ ನಿಲುವನ್ನು ತಗೊಂಡು ಈ ಕಾಮಗಾರಿಗೆ ಬರುವಂಥ ಅಡೆತಡೆಗಳನ್ನು ಏನಾರ ಒಂದು ಅಡೆತಡೆ ಬಂದ್ರೆ ನಿವಾರಿಸಿ ಅತಿ ಶೀಘ್ರದಲ್ಲಿ ಪ್ರತಿ ಒಂದು 20 ಕಿಲೋಮೀಟರ್ಗೆ ಒಂದು 5-6 ಮಂದಿ ಕಾಂಟ್ರಾಕ್ಟರ್ಗೆ ಗುತ್ತಿಗೆಯನ್ನು ಕೊಟ್ಟು ಅವರಿಂದ ಮುಚ್ಚಳಿಕೆ ಪತ್ರವನ್ನು 1 ವರ್ಷದಾಗ ಮುಗಿಸ್ಕೊಡ್ತೀವಿ ಅಂತೇಳಿ ಮುಚ್ಚಳಿಕೆ ಪತ್ರವನ್ನು ಬರೆಸಿಕೊಂಡು ಈ ಮಾರ್ಗ ಪೂರ್ಣಗೊಳಿಸುವ ಚಿಂತನೆ ಮಾಡಬೇಕು. ಇದು ಯೋಜನೆ ನಮ್ಮ ಮಹಾರಾಜರು, ಘೋರ್ಪಡೆ ಮಹಾರಾಜರು, ಮುಧೋಳದ ಘೋರ್ಪಡೆ ಮಹಾರಾಜರು, ಜಮಖಂಡಿಯ ಪಟವರ್ಧನ ಮಹಾರಾಜರು, ಇಲ್ಲಿ ಆಗ ಹೋದಂಥವ್ರು ದೊಡ್ಡ ದೊಡ್ಡ ಮಂತ್ರಿಗಳು ಕನಸು ಕಂಡಂತ ಕುಡ್ಚಿ ಬಾಗಲಕೋಟ್. ಈ ಕುಡ್ಚಿ ಬಾಗಲಕೋಟ್ ಅನುಷ್ಠಾನಗೊಂಡ್ರೆ ನಮ್ಮ ಬಾಗಲಕೋಟೆ ಜಿಲ್ಲೆ ಅಷ್ಟೇ ಅಲ್ಲ, ಅಖಂಡ ಉತ್ತರ ಕರ್ನಾಟಕದ ಸ್ವರ್ಣ ಯುಗ ಪ್ರಾರಂಭ ಆಗತ್ತಾ. ಇದರಲ್ಲಿ ಎರಡು ಮಾತಿಲ್ಲ ಅಂತೇಳಿ ನಾನು ಸರ್ಕಾರದ ಪ್ರತಿನಿಧಿಗಳಿಗೆ ಎಚ್ಚರಿಸಿ ನಾನು ಇವತ್ತು ಎಲ್ಲ ವೀಕ್ಷಣೆ ಮಾಡೀನಿ. ಕಾಮಗಾರಿ ಬಹಳ ವಿಳಂಬ ಐತಿ, ಸೀರಿಯಸ್ ತಗೋರಿ. ಎಲ್ಲಂದ್ರ ಇಡೀ ಜಿಲ್ಲಾದ್ಯಂತ ಉಗ್ರ ಪ್ರಮಾಣದ ಹೋರಾಟ ಮಾಡಿ ಇಡೀ ಜಿಲ್ಲೆ ಒಳಗೆ ಜನಾಂದೋಲನ ಮಾಡಿ ಸರ್ಕಾರಗಳನ್ನು ಅಳಿಗಾಡಿಸಬೇಕಾಗುತ್ತ ಎಚ್ಚರ. ನಾ ಕುತುಬುದ್ದೀನ್ ಕಾಜಿ, ನಮಸ್ಕಾರ.